ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ ಅನ್ನುವಂತ ಸುದ್ದಿ ಗೊತ್ತಾಯಿತು. ಬಾಲಿವುಡ್ ಹಿರಿಯ ನಟ, ಸೂಪರ್ ಹಿಟ್ ಚಿತ್ರಗಳ ಸರದಾರ ಧರ್ಮೇಂದ್ರ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಜೊತೆಗೆ 4-5 ದಿನಗಳ ಹಿಂದೆಯಷ್ಟೇ ಅವರು ಇಲ್ಲ ಅನ್ನುವಂತ ಸುದ್ದಿ ಹರಿದಾಡಿದಾಗ ಸಂಬಂಧಪಟ್ಟಂತೆ ಅವರ ಕುಟುಂಬ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿತ್ತು. ಅದೇ ಕಾರಣಕ್ಕೆ ಇದೀಗ ಸಾಕಷ್ಟು ಜನ ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಧರ್ಮೇಂದ್ರ ನಿಧನಕ್ಕೆ ಕರಣ್ ಜೋಹರ್ ಸಂತಾಪ ಸೂಚಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಒಂದು ಯುಗವೇ ಅಂತ್ಯವಾಯಿತು ಅಂತ ಪೋಸ್ಟ್ ಹಾಕಿದ್ದಾರೆ. ದಿಗ್ಗಜ ನಟ, ನಟನೆಯ ಸಾಕಾರ ಮೂರ್ತಿ, ಸ್ಫುರದ್ರೂಪಿ, ಭಾರತೀಯ ಸಿನಿಮಾದ ದಂತಕಥೆಯಾಗಿ ಉಳಿಯಲಿದ್ದಾರೆ. ಜೊತೆಗೆ ಹಿರಿಯ ನಟ ಆಗಿರುವ ದೊಡ್ಡಣ್ಣ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಅಮ್ಮ. ವಿಚಾರ ನಿಮಗೂ ಕೂಡ ತಿಳಿದಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಬಹುಶಃ ಅವರ ಸಿನಿಮಾಗಳನ್ನ ನೋಡಿನೇ ಬೆಳೆದವ್ರು ನೀವು. ಖಂಡಿತವಾಗ್ಲೂ ಅವ್ರ ಸಿನಿಮಾ ನೋಡಿ ಬೆಳೆದವ್ರು ನಾವು. ನಿಜ. ಯಾಕೆಂತಂದ್ರೆ ಅತ್ಯಂತ ಸ್ಫುರದ್ರೂಪಿ ನಟ ಯಾರಾದ್ರೂ ಇದ್ರೆ ಹಿಂದಿ ಚಿತ್ರರಂಗದಲ್ಲಿ ನನ್ನ ದೃಷ್ಟಿಯಲ್ಲಿ ಒಬ್ಬ ಧರ್ಮೇಂದ್ರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಗಂಡದೇ ನಟ. ಯಾಕೆಂದ್ರೆ 45 ವರ್ಷ ಹಿಂದಿ ಚಿತ್ರರಂಗನ ಆಳಿದ್ರು ಅಂತಂದ್ರೆ ಅದಕ್ಕಿಂತಲೂ ಹೆಗ್ಗಳಿಕೆ ಇನ್ನೊಂದೇನಮ್ಮ. ಬಹಳ. ಯಾಕೆಂದ್ರೆ ಒಂದು ಪೂರ್ವರ್ ಪತ್ತರ್ ಆಗಿರ್ಬೋದು, ಆಯಿ ಮಿಲನ್ಕಿ ಬೇಲ್ ಆಗಿರ್ಬೋದು, ಶೋಲೆ ಆಗಿರ್ಬೋದು. ಯಾಕೆಂತಂದ್ರೆ ಧರ್ಮೇಂದ್ರ ಮಾಡಿದ ಅಷ್ಟು ಚಿತ್ರಗಳು ಒಂದಕ್ಕಿನ್ನ ಒಂದು ಮೈಲಿಗಲ್ಲುಗಳು. ಅವನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಷಯ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಉತ್ತರದಲ್ಲಿ ಧರ್ಮೇಂದ್ರ ಹೇಗೋ, ನಮ್ಮ ದಕ್ಷಿಣದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಅಂಬರೀಷ್ ಹಂಗೆ ಅವರಿಬ್ರು ಬಹಳ ಆತ್ಮೀಯ ಗೆಳೆಯರು. ಬಹಳ ಆತ್ಮೀಯ ಗೆಳೆಯರುದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕೆಂತಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಏನಾದ್ರು ಶೂಟಿಂಗ್ ಬಂದ್ರೆ ಅಂಬರೀಷ್ ಅಲ್ಲಿ ತಕ್ಷಣನೇ ಹೋಗಿ ಬೆಳಗ್ಗೆನೆ ಧರ್ಮೇಂದ್ರ ಅವ್ರಿಗೆ ತಿಂಡಿ ಕರ್ಕೊಂಬರೋರು. ಗೊತ್ತಾಯ್ತಾ? ತಿಂಡಿ ಕರ್ಕೊಂಬಂದ್ಬಿಟ್ಟು ನಮ್ಮ ಅಗ್ರಹಾರದಲ್ಲಿ ಇದ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು, ಬ್ಯಾರಿಕೇಡ್ ಆಗಿ ನಿಲ್ಲಿಸ್ಬಿಟ್ಟು ದೋಸೆ ಕೊಡೋರು. ಮೈಲಾರಿ ಹೋಟ್ಲ್ ದೋಸೆ. ಏನೇ ಮಿಸ್ ಆದ್ರೂ ಸಹಿತ ನೀವು ಮೈಸೂರಿಗೆ ಬಂದ್ರೆ ಮೈಲಾರಿ ಹೋಟ್ಲ್ ದೋಸೆ ಮಿಸ್ ಆಗ್ಬಾರ್ದು ಅಂತ ಕೊಡ್ಸೋನು. ಒಂದ್ಸತಿ ನನಗೆ ಫೋನ್ ಮಾಡೋದ, ಧರ್ಮೇಂದ್ರ ಬಂದರೆ ಎಲ್ಲಿದೆಯಾ, ಬೇಗ ಬರೋ ಅಂತ. ನಾವು ಪ್ರೀವಿಯಸ್ ಸ್ಟುಡಿಯೋದಿಂದ ಎದ್ನೋ ಬಿದ್ನೋ ಅಂತ ಓಡೋಗೋ ಅಷ್ಟರಲ್ಲಿ ಅಲ್ಲಿ ತಿಂಡಿ ತಿನ್ನಿಸ್ ಕಳಿಸ್ಬಿಟ್ಟಿದ್ದ. ಮಧ್ಯಾಹ್ನ ಊಟಕ್ಕೆ ಮಾತ್ರ ಹನುಮಂತು ಹೋಟ್ಲ್ ಬಿರಿಯಾನಿ ತರಿಸ್ಕೊಡ್ತಾ ಇದ್ದ. ಅವರೇ ಹೇಳಿರೋ ಮಾತನ್ನ ಒಂದನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಕೈಸೆ ದಿಲ್ದಾರ್ ಆದ್ಮೇಲೆ ಅಂಬರೀಷ್ ಅಂತ ಸ್ವತಃ ಅವ್ರ ಬಾಯಿಂದನೇ ನಾನು ಕೇಳಿದ್ದೀನಿ. ಹಂಗಾಗಿ ಇವತ್ತು ಜ್ಞಾಪಿಸ್ಕೊಂಡ್ರೆ ಅತ್ಯಂತ ದುಃಖ ಆಗುತ್ತೆ. ಯಾತಕ್ಕೋಸ್ಕರ ದುಃಖ ಆಗುತ್ತೆ ಅಂದ್ರೆ, ಅವರಿಬ್ರು ಆತ್ಮೀಯರು. ನಮ್ಮ ಅಂಬರೀಷ ಹೋಗಿದ್ದು ನವೆಂಬರ್ 24ನೇ ತಾರೀಕು. ನೋಡಿ, ಆ ಪುಣ್ಯಾತ್ಮ ಹೋಗಿರೋದು ನವೆಂಬರ್ 24ಕ್ಕೆ. ಹೆಂಗೆ ಒಂದಕ್ಕೊಂದಕ್ಕೆ ಸಾಮ್ಯ ಇದೆ ನೋಡಿ. ಹಂಗಾಗಿ ಮರೆಯಲಾರದಂತ ಘಟನೆಗಳು. ಇವತ್ತಿನ ಸೂಪರ್ ಸ್ಟಾರ್ಗಳಿದಾರಲ್ಲ, ಅವ್ರಿಗೆಲ್ಲ ಧರ್ಮೇಂದ್ರ ರೆಕಮೆಂಡ್ ಮಾಡಿ ಪಾತ್ರ ಕೊಡಿಸಿರೋದು ಅನ್ನೋದನ್ನ ನಾವು ಪತ್ರಿಕೆಗಳಲ್ಲಿ ಓದಿದೀವಿ. ಯಾವ್ದಾದ್ರು ನಮ್ಮ ಕಾಲದಲ್ಲಿ ಪತ್ರಿಕೆಗಳಂತಹ ಒಂದು ಒಳ್ಳೆ ವಿಷಯ ಗೊತ್ತಾಗ್ತಾ ಇದ್ದಿದ್ದು ಬೇರೆ ಇನ್ನೊಂದಿಲ್ಲ ಕಣಮ್ಮ. ಪ್ರತಿಯೊಂದನ್ನು ಸಹಿತ, ಒಂದು ಸುಧಾವಾರ ಪತ್ರಿಕೆ ಆಗಿರ್ಬೋದು, ಒಂದು ಕರ್ಮವೀರ ಆಗಿರ್ಬೋದು, ಒಂದು ಪ್ರಜಾಮತ ಆಗಿರ್ಬೋದು, ಶುಕ್ರವಾರ ಬಂತು ಅಂದ್ರೆ ಎಲ್ಲ ಪೇಪರ್ಗಳಲ್ಲೂ ಸಹಿತ ಎಲ್ಲ ಚಿತ್ರರಂಗದ್ದು, ಕನ್ನಡ ಚಿತ್ರರಂಗದ್ದು ಪ್ರತಿಯೊಂದು ಬರೋದು. ಏನೋ ಶುಕ್ರವಾರ ಬಂತು ಅಂತಂದ್ರೆ, ವೀಕ್ಲಿ ಇದು ವಾರ ಪತ್ರಿಕೆಗಳು ಬಂತು ಅಂದ್ರೆ ಒಂಥರ ಹಬ್ಬದೋಪಾದಿಯಲ್ಲಿ ಇರ್ತಾ ಇದ್ವಿ ನಾವೆಲ್ಲ. ಅದನ್ನೆಲ್ಲ ಜ್ಞಾಪಿಸ್ಕೊಂಡಾಗ ಎಷ್ಟು ಬೇಗ ನೇಪಥ್ಯಕ್ಕೆ ಸರಿದೋಗ್ತಾ ಇದಾರಲ್ಲ ಎಲ್ಲರೂ ಅನ್ನೋ ಒಂದು ದುಃಖ ಆಗುತ್ತೆ. ಒಟ್ಟಿನಲ್ಲಿ ಹೇಳೋದಾಯ್ತು ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ತುಂಬ ಸಂಸಾರ. ಯಾಕೆಂದ್ರೆ ತುಂಬ ಸಂಸಾರದಿಂದ ಬಂದಂತಹ ಮನುಷ್ಯ. ಗೊತ್ತದು, ಏನೇ ಆದ್ರೂ ಹಳೇದನ್ನು ಬಿಟ್ಕೊಟ್ಟಿರ್ಲಿಲ್ಲ. ಹಂಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ತೀವಿ ಕಣಮ್ಮ. ನೀವು ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ರೆ ನಮ್ಗೆ ಚಿತ್ರಣನೇ ಕಣ್ಮುಂದೆ ಬಂದ್ ಹಾಗಿದೆ. ಅಂಬರೀಷ್ ಅವರು, ಧರ್ಮೇಂದ್ರ ಅವರು ಜೊತೆಲಿ ಕುಳಿತು ಮಾತನಾಡೋದು. ಅವಾಗೆಲ್ಲ ರಿಮೇಕ್ ಸಿನಿಮಾಗಳು ಬಹಳ ಆಗ್ತಿತ್ತಲ್ಲ ದೊಡ್ಡಣ್ಣ ಅವರೇ, ಅದ್ರ ಬಗ್ಗೆ ಮಾತುಕತೆ ಬಂದ್ರು ಸಹಿತ ಅಂಬರೀಷ್ ನಮ್ಗೆ ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ತಾ ಇದ್ದ. ನಾವು ರಾಕ್ಲೇನ್ ವೆಂಕಟೇಶು, ಆಮೇಲೆ ಜಗದೀಶು, ಮುನ್ನಿ, ಅವನ ಸುತ್ತ, ಆಮೇಲೆ ಸರಿತಾ, ನಾವೆಲ್ಲ ಇರ್ಬೇಕು. ಒಂದು ಗ್ರೂಪ್ ಫೋಟೋ ಇದೆ, ನಿಮ್ಗೆ ಕಳಿಸ್ತೀನಿ ಯಾವತ್ತಾದ್ರೂ. ಯಾಕೆಂತಂದ್ರೆ ಅವೆಲ್ಲ ಮೆಮೊರೇಬಲ್ ಡೇಸು. ಯಾಕೆಂದ್ರೆ ಎಲ್ಲದಕ್ಕೂ ಕೊಂಡಿಯಾಗಿದ್ದು ಅಂಬರೀಷ. ಉತ್ತರ ಇದು ಬಾಲಿವುಡ್, ಟಾಲಿವುಡ್, ಆಮೇಲೆ ತಮಿಳ್ ಇಂಡಸ್ಟ್ರಿ
ಎಲ್ಲದಕ್ಕೂ ಕೊಂಡಿಯಾಗಿದ್ದಂಥವನು. ಯಾರೇ ನಟರು ಬಂದ್ರು ಸಹಿತ, ಒಬ್ಬ ಚಿರಂಜೀವಿ ಬಂದ್ರು ಸಹಿತ, ಒಬ್ರು ಬಾಲಕೃಷ್ಣ ಬಂದ್ರು ಸಹಿತ ನಮ್ಮ ಅಂಬರೀಷ್ನ ನೋಡ್ದಲ್ಲಿ ಹೋಗಂಗೆ ಇಲ್ಲ, ಗೊತ್ತಿದ್ದ ಒಬ್ರು ರಾಜ್ಕುಮಾರ್ನ ನೋಡ್ದಲ್ಲಿ ಹೋಗಂಗಿಲ್ಲ. ಹಂಗೆ ಬೆಳೆದು ಬಂದವರು ನಮ್ಮವರು. ನಿಜ. ಅದೊಂದು ಹೆಗ್ಗಳಿಕೆ ಕನ್ನಡಿಗರಿಗೆ. ಯಾಕೆಂತಂದ್ರೆ ಅತಿಥಿ ದೇವೋ ಭವ ಅನ್ನೋದೇನಾದ್ರೂ ಇದ್ರೆ ಅದು ಇನ್ನೂ ಜೀವಂತವಾಗಿದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ತಾಯಿ. ಖಂಡಿತ ಖಂಡಿತ. ಈ ಧರ್ಮೇಂದ್ರ ಅವ್ರ ಸಂದರ್ಶನ ಎಲ್ಲ ನೋಡಿದಾಗ ದೊಡ್ಡಣ್ಣ ಅವರೇ ಬಹಳ ಕಾಮಿಡಿಯಾಗಿ ಮಾತನಾಡೋರು, ಮಾತನಾಡಿದ್ರೆ ನಗು ಬರುತ್ತೆ. ಸೊ ಅವ್ರು ನಿಜವಾಗಿನೂ ಬೇರೆಯವ್ರ ಜೊತೆ ಮಾತನಾಡ್ಬೇಕಾದ್ರೆ ಅದೇ ರೀತಿಯಾಗಿ ಇರ್ತಾ ಇದ್ರ? ನಿಮಗ್ ನೋಡ್ದ ಹಾಗೆ ಹೆಂಗ್ ನೆನಪಿಸ್ಕೊಳ್ತೀರಾ ನೀವು? ಅಮ್ಮ, ನಾನು ನೋಡಿದ್ದು, ನಾನು ಅವ್ರನ್ನ ವಿತೌಟ್ ಮೇಕಪ್ ನೋಡಿದಾಗ ಹೆಂಗಿದ್ದ ಪುಣ್ಯಾತ್ಮ ಅಂತಂದ್ರೆ, ಈ ಉಗುಳು ನುಂಗಿದ್ರೆ ಉಗುಳು ಕಾಣುತ್ತೆ ಅಂತಾರಲ್ಲ, ಅಷ್ಟರ ಮಟ್ಟಿಗೆ ಕಲ್ಲರು, ಅಂತಹ ಕಲ್ಲರು ನಾನು ನೋಡಿದ್ದು. ಅದು ಚೆನ್ನೈನಲ್ಲಿ ನೋಡಿದ್ದು ನಾನು. ಅದಾದ್ಮೇಲೆ ಮೈಸೂರಲ್ಲಿ ಅಂಬರೀಷನ್ ಜೊತೆಲಿ. ಯಾಕೆಂದ್ರೆ ಇವನ್ನೆಲ್ಲ ಮರೆಯಕ್ ಆಗೋದೇ ಇಲ್ಲ. ಆಮೇಲೆ ಅತ್ಯಂತ ಕೋಪಿಷ್ಟ ನಮ್ಮ ಅಂಬರೀಷನ್ ತರನೇ. ಯಾರು ಜೀವನದಲ್ಲಿ ಅತ್ಯಂತ ಕೋಪಿಷ್ಟರು, ಹೃದಯದಲ್ಲಿ ಅವರಷ್ಟೇ ಕಲ್ಮಶ ಇಲ್ದಲೇ ಇರುವಂತವ್ರು, ಗೊತ್ತಾಯ್ತಾ? ಅಹಂಕಾರಿಗಳಲ್ಲ ಅವರು, ಗೊತ್ತಾಯ್ತಾ? ಏನಿದ್ರು ಎದೆ ಗೊತ್ತಂಗ್ ಮಾತಾಡ್ತಾರೆ, ಆದ್ರೆ ಅವರು ಹೃದಯ ಹಾಲ್ನಷ್ಟೇ ಪರಿಶುದ್ಧವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ನೋವೇನು ಅಂತಂದ್ರೆ, ಈಗ ತಾನೇ ಅಂಬರೀಷಂದು 7ನೇ ವರ್ಷದ್ದು ಇದನ್ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬಂದಿದ ತಕ್ಷಣ ದಾರಿಲಿ ನಮ್ಮ ಸಿದ್ದನಗೌಡರು ಫೋನ್ ಮಾಡಿ, ಸರ್ ಹಿಂಗ್ ಆಯ್ತು ಅಂದಾಗ ತುಂಬಾ ಆಘಾತ ಆಯ್ತು, ಮನಸ್ಸಿಗೆ ನೋವಾಯ್ತು ಕಣಮ್ಮ. ಯಾಕೆಂದ್ರೆ ಎಲ್ಲರೂ ಬಂದಿದ್ವಿ, ಸಂತೆ ವ್ಯಾಪಾರ ಮುಗಿಸ್ಕೊಂಡು ಅವ್ರೆಲ್ಲರೂ ಬೇಗ ಅವ್ರವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಒಂದು ಕ್ಯಾಪ್ಷನ್ ನೋಡಿದ್ದೆ ನಾನು, ಮುಖ್ಯಮಂತ್ರಿ ಚಂದ್ರಮನೆಯಲ್ಲಿ, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಬರೀ ಸುಮ್ಮನೆ ಅಂತ. ಗೊತ್ತಾಯ್ತರ? ಅವೆಲ್ಲ ಇಲ್ಲಿ ಭೂಮಿಗೆ ಗೆಸ್ಟ್ಗಳು ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು. ಆದ್ರೆ ಒಂದು ಒಳ್ಳೆ ಮೈಲಿಗನ್ನ ಎತ್ತೋದ್ರು ಯಾರು? ನಮ್ಮ ಧರ್ಮೇಂದ್ರ ಅವರು. ಹಂಗಾಗಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶಾಂತಿ ಸಿಗಲಿ. ನಮಸ್ಕಾರ. ಥ್ಯಾಂಕ್ ಯು ದೊಡ್ಡಣ್ಣ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.